ಫ್ರೆಂಡ್ಶಿಪ್ಪನ್ನು ಕಳೆದುಕೊಳ್ಳುತ್ತಾ ಇರುವಂಥ ಈಗಿನ ಮಕ್ಕಳು. ಈ ಬಗ್ಗೆ ಒಂದೆರಡು ಮಾತಾಡೋದಾದರೆ, ಹಿಂದೆ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಒಬ್ಬ MLA ಮಗ ಇರಲಿ, ಒಬ್ಬ ಕೂಲಿ ಕಾರ್ಮಿಕನ ಮಗ ಇರಲಿ, ಒಬ್ಬ ಅಗರ್ಭ ಶ್ರೀಮಂತನ ಮಗ ಇರಲಿ, ಒಬ್ಬ ಅತಿ ಕಡು ಬಡವನ ಮಗ ಇರಲಿ, ಒಂದೇ ಬೆಂಚಲ್ಲಿ ಕೂತು ಪಕ್ಕದಲ್ಲೇ ಕೂತು ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಅವರಿಬ್ಬರ ನಡುವೆ ಅಷ್ಟು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತಾ ಇತ್ತು. ಈಗಿನ ವಿದ್ಯಾವ್ಯವಸ್ಥೆಯಲ್ಲಿ ಹಾಗಿಲ್ಲ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೇರೆ, ಗೌರ್ಮೆಂಟ್ ಸ್ಕೂಲ್ ಬೇರೆ, ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬೇರೆ, ಒಂದೊಂದು ವರ್ಗದ ಜನ ಒಂದೊಂದು ಸ್ಕೂಲಲ್ಲಿ ಓದಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಬಡವರ ಮಕ್ಕಳಿಗೆ ಬರೀ ಬಡವರಷ್ಟೇ ಫ್ರೆಂಡ್ಶಿಪ್ಪು, ಶ್ರೀಮಂತರ ಮಕ್ಕಳಿಗೆ ಬರೀ ಶ್ರೀಮಂತರಷ್ಟೇ ಫ್ರೆಂಡ್ಶಿಪ್ಪು. ಈಗ ಶ್ರೀಮಂತರಿಗೂ ಬಡವರಿಗೂ ಡಿಸ್ಟೆನ್ಸ್ ಆಗಲಿಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು. ಹಾಗೆಯೇ ಮತ್ತು ಈಗ ಬರೀ ಮಾರ್ಕ್ಸ್ ಸ್ವಲ್ಪ ಸ್ಕೂಲಿಂದ ಮನೆಗೆ ಬಂದರೆ ಓದೋದು ಬಿಟ್ಟರೆ ಮತ್ತು ಬೇರೆ ಇಲ್ಲ. ಸ್ವಲ್ಪ ಟೈಮ್ ಸಿಕ್ಕರೆ ಮೊಬೈಲಲ್ಲೇ ಫ್ರೆಂಡ್ಸನ್ನು ನೋಡ್ಕೊಳ್ತಾ ಇದ್ದಾರೆ ಈಗಿನ ಮಕ್ಕಳು. ಡೈರೆಕ್ಟ್ಲಿ ಯಾರ ಜೊತೆ ಫ್ರೆಂಡ್ಸ್ ಸರ್ಕಲ್ ಇಲ್ಲ, ಅವ್ರ ಜೊತೆ ಮಾತಾಡಲ್ಲ, ಇವ್ರ ಜೊತೆ ಯಾರ ಜೊತೆ ಮಾತಾಡಲ್ಲ. ಮನೆಗೆ ಬರೋಣ, ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ಪು ಇದೆ, ಇದರಲ್ಲೇ ಫ್ರೆಂಡ್ಸು. ಅದರಲ್ಲೇ ಹಾಯ್ ಅಂದರೆ ಖುಷಿ, ಸ್ಮೈಲಿ ಬಿಟ್ಟರೆ ಅದರಲ್ಲೇ ನಕ್ಕೊಂಡು ಫ್ರೆಂಡ್ಸ್ ಅಂತ ಖುಷಿಯಾಗಿಬಿಡ್ತಾರೆ. ಆವಾಗೆಲ್ಲ ಸ್ಕೂಲಲ್ಲಿ ಸ್ಕೂಲ್ ಡೇ ಬಂತಂದರೆ ಒಂದು ತಿಂಗಳು ಮುಂಚೆನೇ ಪ್ರಾಕ್ಟೀಸ್, ನಾಟಕ ಪ್ರಾಕ್ಟೀಸು, ಡ್ಯಾನ್ಸ್ ಪ್ರಾಕ್ಟೀಸು, ಸ್ಪೋರ್ಟ್ಸ್ ಟೈಮಲ್ಲಿ ಆಟೋಟಗಳ ಪ್ರಾಕ್ಟೀಸ್ ಮಾಡೋದು, ಹೀಗೆ ಎಲ್ಲ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಎಲ್ಲ ಹುಡುಗರ ಜೊತೆ ಫ್ರೆಂಡ್ಶಿಪ್ ಇರ್ತಾಯಿತ್ತು. ಈಗ ಕೆಲವು ಸ್ಕೂಲ್ಗಳಲ್ಲಿ ಸ್ಕೂಲ್ ಡೇ ಇಲ್ಲ, ಸ್ಪೋರ್ಟ್ಸ್ ಡೇ ಇಲ್ಲ, ಏನಿಲ್ಲ, ಬರೀ ಮಾರ್ಕ್ಸ್ ತೆಗೀರಿ, ಕೋಚಿಂಗು, ಕ್ಲಾಸು ಬಿಟ್ಟರೆ ಏನೂ ಇಲ್ಲ. ಈ ರೀತಿ ಮಾಡೋದ್ರಿಂದ ಯಾವ ಮಕ್ಕಳಿಗೂ ಫ್ರೆಂಡ್ಶಿಪ್ ಏನು, ಸ್ನೇಹದ ಬೆಲೆನೇ ಗೊತ್ತಿಲ್ದಂಗೆ ಆಗಿದೆ. ಹಾಗೆ ಮೊದಲೆಲ್ಲ ಕೂಡು ಕುಟುಂಬ ಇತ್ತು. ಒಂದು ಮನೆಯಲ್ಲಿ 4-5 ಜನ ಅಣ್ಣ ತಮ್ಮರು, ಅವ್ರ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು ಅಂತ 10ರಿಂದ 15 ಮಕ್ಕಳು ಒಂದು ಮನೆಯಲ್ಲಿ ಇರ್ತಿದ್ರು. ಒಂದೇ ಏಜಿನ 2-3 ಮಕ್ಕಳು ಇರ್ತಿದ್ರು ಆವಾಗ ಒಂದು ಮನೆಯಲ್ಲಿ. ಆವಾಗ ಮಕ್ಕಳು ಎಲ್ಲಿ ಹೊರಗಡೆ ಆಗಿಲ್ಲ ಅಂದರೂ ಮನೆ ಕಡೆ ಆದರೂ ಒಂದು ಫ್ರೆಂಡ್ಲಿಯಾಗಿ ಅಣ್ಣ ತಮ್ಮನ ಥರ ಇರ್ತಿರ್ಲಿಲ್ಲ, ಎಲ್ಲ ಫ್ರೆಂಡ್ಲಿಯಾಗೇ ಇರ್ತಿದ್ರು ಅಣ್ಣ ತಮ್ಮಂದಿರೆಲ್ಲ. ಈಗ ಹಾಗಲ್ಲ. ಈಗ ಡಿವೈಡ್ ಫ್ಯಾಮಿಲಿ, ಒಬ್ಬರಿಗೆ 1-2 ಮಕ್ಕಳು, ಅದರಲ್ಲೂ 1ನೇ ಮಕ್ಕಳಿಂದ 2ನೇ ಮಕ್ಕಳಿಗೆ 4ರಿಂದ 5 ವರ್ಷ ಗ್ಯಾಪ್. ಅವರಿಗೂ ಫ್ರೆಂಡ್ಶಿಪ್ ಮಾಡಿಕೊಳ್ಳಿಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಮನೆಯವ್ರ ಜೊತೆ ಹಂಚ್ಕೊಳ್ಳಿಕ್ಕೆ ಆಗದೇ ಇರುವಂಥ ವಿಷಯಗಳನ್ನು ಕೂಡ ನಾವು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ತೀವಿ. ಆದರೆ ಈಗಿನ ಮಕ್ಕಳಿಗೆ ಅಂಥ ಫ್ರೆಂಡ್ಸ್ ಸರ್ಕಲೇ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಒಮ್ಮೆ ನಾವು 10-20 ವರ್ಷದ ಹಿಂದಿನ ಫ್ರೆಂಡ್ಸ್ ಜೊತೆ ಒಂದು 5 ನಿಮಿಷ ಫೋನಲ್ಲಿ ಮಾತಾಡಿದರೆ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ, ಹಾಗೂ ಎಷ್ಟೇ ಟೆನ್ಷನಲ್ಲಿದ್ದರೂ ಕೂಡ ರಿಲ್ಯಾಕ್ಸ್ ಮೋಡಿಗೆ ಒಮ್ಮೆ ಹೋಗ್ತೀವಿ.